ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಮೈ ರೆಸಿನ್ ಹ್ಯಾಟ್ ವರ್ಕ್. ಎಲ್ಲರೂ ಖುಷಿಯಾಗಿರಿ ಮತ್ತು ಹೆಲ್ತಿಯಾಗಿರಿ ಮತ್ತು ನಿಮಗೆ ಇಷ್ಟ ಆಗಿರೋ ಕೆಲಸ ಮಾಡಿ. ಹಾಗೆ ವರ್ಮಲ ಪ್ರಿಸರ್ವೇಷನ್ಗೆ ಏನೇನು ಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನನ್ನ ಫ್ರೆಂಡ್ ಅವ್ರ ಮದುವೆ ವರ್ಮಲ ಪ್ರಿಸರ್ವೇಷನ್ ಮಾಡ್ಸೋಕ್ಕೆ ಏನೇನು ಥಿಂಗ್ಸ್ ಬೇಕು ಎಲ್ಲ ನೀಟಾಗಿ ಬಾಕ್ಸ್ ಮಾಡಿ ಕೊಟ್ಟಿದ್ರು. ಅದರಲ್ಲಿ ಮದುವೆಲಿ ಏನೇನು ಯೂಸ್ ಮಾಡಿರ್ತಾರೋ ಎಲ್ಲ ಥಿಂಗ್ಸ್ನು ಪ್ರತಿಯೊಂದು ಮಿಸ್ ಮಾಡ್ದಲ್ಲೇ ಇಟ್ಟಿದ್ರು. ಅರ್ಶಿನದ ದಾರ, ಅಕ್ಷತೆ ಕಾಳು, ರಿಸೆಪ್ಷನ್ದು ಹಾರ, ಮುಹೂರ್ತದ ಹಾರ, ಪ್ರತಿಯೊಂದು ಡೀಟೇಲಾಗಿ ಏನೂ ಮಿಸ್ ಇರಲಿಲ್ಲ. ಈವನ್ ಕಾರ್ಡ್ ಕೂಡ 2 ಕೊಟ್ಟಿದ್ಲು ಏನಾದರೂ ಮಿಸ್ ಆದರೆ ಅಂತ. ಓಕೆ, ಟೀಕುಡ್ ಫ್ರೇಮ್ ಈ ಥರ ಇರುತ್ತೆ ಬ್ಯಾಕ್ಗ್ರೌಂಡಲ್ಲಿ. ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ಅರ್ಶಿನದ ದಾರ, ಬೆಳ್ಳಿ ಕಾಲುಂಗುರ ಮತ್ತು ಬ್ಯಾಂಗಲ್ಸ್ ನಿಮಗೆ ಎಷ್ಟು ರಿಕ್ವೈರ್ಡ್ ಇರುತ್ತೋ ಅಷ್ಟು ಆ್ಯಡ್ ಮಾಡ್ತೀನಿ. ನನ್ನ ಫ್ರೆಂಡ್ ನನಗೆ 5 ಆ್ಯಡ್ ಮಾಡೋಕ್ಕೆ ಹೇಳಿದರು. ಮತ್ತು ಅವ್ರದ್ದೇ ಕಾರ್ಡಲ್ಲಿ ಪ್ರಿಂಟ್ ಮಾಡಿಸಿರೋ ಪ್ರಕಾರನೇ ಅವ್ರ ನೇಮ್ನ ನಾನು ಆ್ಯಡಪ್ ಮಾಡಿದೆ. ಬಿಕಾಸ್ ಕಾರ್ಡಲ್ಲಿರೋದು ನೇಮು ಮೆಮೊರಬಲ್ ಆಗಿರಲಿ ಮತ್ತು ಕನ್ನಡದಲ್ಲಿತ್ತು ಅಂತ ಆ ಕಾರಣಕ್ಕೆ ಮಾತ್ರ. ಮತ್ತು ಅವಳು ಸೆಲೆಕ್ಷನ್ ಮಾಡಿರೋ ರಿಸೆಪ್ಷನ್ ಮತ್ತು ಮುಹೂರ್ತದ 2 ಫೋಟೋ ಆ್ಯಡ್ ಮಾಡಿದೆ. ವುಡನ್ ಫ್ರೇಮಲ್ಲಿ ಫೈನಲ್ ರಿಸಲ್ಟ್ ಈ ಥರ ಇದೆ. ನನ್ನ ಫ್ರೆಂಡ್ಗೂ ಫೋಟೋ ಹಾಕಿ ಕನ್ಫರ್ಮ್ ಮಾಡಿಕೊಂಡೆ ಈ ಥರ ಪ್ಲೇಸ್ಮೆಂಟ್ ನಿಂಗೆ ಓಕೆನಾ ಅಂತ. ಮತ್ತು ರಿಸೆಪ್ಷನ್ದು ಮುಹೂರ್ತದ್ದು 2 ಹಾರನೂ ಇದರಲ್ಲಿ ಪ್ರಿಸರ್ವ್ ಮಾಡಿದ್ದೀನಿ. ವರ್ಕ್ ನಿಮಗೆ ನೋಡೋಕ್ಕೆ ಎಷ್ಟು ಸಿಂಪಲ್ ಮತ್ತು ಕ್ಯೂಟಾಗಿ ಕಾಣಿಸುತ್ತೋ, ಆದರೆ ವರ್ಕ್ ಮಾಡೋರಿಗೆ ಅಷ್ಟೇ ಡೆಲಿಕೇಟೆಡ್ ಮತ್ತು ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಸೊಲ್ಯೂಷನ್ ಕೂಡ ನಾನು ಮೆಜರ್ಮೆಂಟ್ ಮಾಡಿ ಇಷ್ಟಕ್ಕಿಷ್ಟೇ ಅಂತ ಹಾಕಬೇಕು, ಇಲ್ಲಾಂದರೆ ವರ್ಕ್ ಹಾಳಾಗುತ್ತೆ, ಫುಲ್ ಫಿನಿಶಿಂಗ್ ಹಾಳಾಗುತ್ತೆ ಮತ್ತು ಫಸ್ಟಿಂದ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ರೆಸಿನ್ ಜೊತೆ ವರ್ಮಾಲ ಟೀಕುಡ್ ಫ್ರೇಮಲ್ಲಿ ಈ ಥರ ಕಾಣಿಸುತ್ತೆ. ಫುಲ್ ಡ್ರೈ ಆಗಿರೋ ಫಿನಿಶಿಂಗ್ ಇದು. ಮ್ಯಾಕ್ಸಿಮಮ್ ಇದು ಡ್ರೈ ಆಗೋಕ್ಕೆ 24 hours ಬೇಕು. ಇದು ಫುಲ್ಲು ಫಿನಿಶಿಂಗ್ ಆಗೋಕ್ಕೆ ಮ್ಯಾಕ್ಸಿಮಮ್ ನಾನು 1 month ಅಂತೂ ಟೈಮ್ ತಗೊಂಡೆ ಅನಿಸುತ್ತೆ. ಬಿಕಾಸ್ ಆರ್ಡರ್ ಕೊಟ್ಟಿರೋದು ನನಗೆ ಇಷ್ಟೇ ಟೈಮಿಗೆ ಕೊಡಬೇಕು ಅಂತ ಹೇಳಿರಲಿಲ್ಲ, ಅದಕ್ಕೆ. ಮತ್ತು ಮಿಸ್ಸಿಂಗ್ ಏನಂದರೆ ಬರೀ ರಿಸೆಪ್ಷನ್ದು ಮಾತ್ರ ಹಾರ ಇಲ್ಲಿ ಪ್ರಿಸರ್ವ್ ಮಾಡಿದ್ದೆ. ಇದು ಮುಹೂರ್ತದ್ದು ಎಲ್ಲೋ ಮಿಸ್ ಮಾಡ್ತಿದ್ದೀನಲ್ಲ. ನಂದು ಬೆಸ್ಟ್ ಫ್ರೆಂಡ್ ಮದುವೆದು ಮುಹೂರ್ತದ ಹಾರ ಹಾಕಿಲ್ಲ ಅಂದರೆ ಇಟ್ಸ್ ನಾಟ್ ಗುಡ್. ಬಿಕಾಸ್ ಅದು ತಾಳಿ ಕಟ್ಟೋ ಮೂಮೆಂಟಲ್ಲಿರೋ ಒಂದು ಗುಡ್ ಫೀಲ್ನ ಎಲ್ಲೋ ನಾನು ಈ ಪ್ರಿಸರ್ವೇಷನಲ್ಲಿ ಮಿಸ್ ಮಾಡ್ತಿದ್ದೀನಿ ಅಂತ ಅನಿಸ್ತು. ಟೀಕುಡ್ ಫ್ರೇಮಲ್ಲಿ ವೈಟ್ ಹಾಕಿದ್ರೆ ಆದರೂ ಫಿನಿಶಿಂಗ್ ಹಾಳಾಗುತ್ತೆ ಅನ್ನೋ ಫೀಲಲ್ಲಿ ನಾನೇ ಸಪ್ರೇಟಾಗಿ ಇದೊಂದು ಪ್ರಿಸರ್ವೇಷನ್ನ ಅದು ಫುಲ್ ಡ್ರೈ ಆಗೋಷ್ಟೊತ್ತಿಗೆ ಇದನ್ನು ರೆಡಿ ಮಾಡಿಕೊಂಡೆ. ನನಗೆ ಇದು ಫ್ರೇಮ್ ತುಂಬ ಕ್ಯೂಟ್ ಅನಿಸ್ತು ಮತ್ತು ತುಂಬ ಖುಷಿ ಅನಿಸ್ತು. ಫೈನಲ್ ಫಿನಿಶಿಂಗ್ ಟೀಕುಡ್ ಫ್ರೇಮಲ್ಲಿ ಈ ಥರ ಇದೆ. 5 ಬ್ಯಾಂಗಲ್ಸ್, 2 ಫೋಟೋಸ್ ಮತ್ತು ಅವರಿಬ್ರದ್ದು ನೇಮ್ ಮತ್ತು ಅರ್ಶಿನದ ದಾರ ಮತ್ತು ಅಕ್ಷತೆ ಕಾಳನ್ನೂ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ ಹಾರ್ಟ್ ಶೇಪಲ್ಲಿ. ಅದ್ರ ಜೊತೆ ನಾನು ಲೈಟಿಂಗ್ನೂ ಆ್ಯಡ್ ಮಾಡಿದೆ. ಬಿಕಾಸ್ ಲೈಟಿಂಗ್ಸು ತುಂಬ ಚೆನ್ನಾಗಿ ಕಾಣುತ್ತೆ. ಆ ಫ್ರೇಮಲ್ಲಿ ಲೈಟಿಂಗ್ಸ್ ಹಾಕಿದ್ರೆ ಫುಲ್ ಫಿನಿಶಿಂಗ್ ಬರುತ್ತೆ ಅನ್ನೋ ಫೀಲ್ ನಂಗೆ ಬಂತು. ಅದಕ್ಕೆ ಒಂದು ಕಡೆಯಿಂದ ಲೈಟ್ ಆ್ಯಡ್ ಮಾಡ್ತಾ ಕೂತೆ ಫುಲ್ ಫಿನಿಶಿಂಗ್ ಆದಮೇಲೆ. ಮತ್ತು ರೆಸಿನ್ ಆರ್ಟ್ ವರ್ಕ್ ಫುಲ್ ಫಿನಿಶಿಂಗ್ ಬರೋತ್ತಿಗೆ ತುಂಬ ಟೈಮ್ ಬೇಕಾಗುತ್ತೆ. ಬಿಕಾಸ್ 2-3 ಕೋಟ್ ನಾನು ಸೊಲ್ಯೂಷನ್ ಹಾಕಬೇಕಾಗುತ್ತೆ. ಒಂದು ಸಲ ಫ್ಲವರ್ ಪ್ರಿಸರ್ವ್ ಮಾಡಿರೋದು, ನೆಕ್ಸ್ಟ್ ಅದ್ರ ಮೇಲೆ ಫೋಟೋ ಆ್ಯಡ್ ಮಾಡಿದ್ದು ಮತ್ತು ಬ್ಯಾಂಗಲ್ ಒಂದು ಸಲ ಆ್ಯಡ್ ಮಾಡಿದೆ. ಅದಾದಮೇಲೆ ಲಾಸ್ಟ್ ಕೋಟಲ್ಲಿ ನಾನು ಲೈಟ್ನ ಆ್ಯಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫುಲ್ ಫಿನಿಶಿಂಗ್ ಹಿಂಗಿತ್ತು. ಮತ್ತು ಫುಲ್ ಲೈಟ್ನ ಆ್ಯಡ್ ಮಾಡಾದ್ಮೇಲೆ ಮತ್ತೊಂದು ಕೋಟ್ ಸೊಲ್ಯೂಷನ್ ಹಾಕ್ತಿದ್ದೀನಿ ನೋಡಿ. ನಾವೇನೇ ಅದರಲ್ಲಿ ಥಿಂಗ್ಸ್ ಆ್ಯಡ್ ಮಾಡಿದ್ರು ಫುಲ್ ವರ್ಕ್ ಏನು ಫಿನಿಶಿಂಗ್ ಆದಮೇಲೆ ಮತ್ತೆ ನಾವು ಇನ್ನೊಂದು ಕೋಟ್ ಸೊಲ್ಯೂಷನ್ ಹಾಕಲೇಬೇಕಾಗುತ್ತೆ. ಏನಾದರೂ ಮಿಸ್ ಆಗಿ ನಾವು ಅದು ರೆಡಿ ಮಾಡ್ತೀವಿ ಅಂದ್ರೂ ರೆಡಿ ಮಾಡಾದ್ಮೇಲೂ ಮತ್ತೆ ಇನ್ನೊಂದು ಕೋಟ್ ಸೊಲ್ಯೂಷನ್ ಹಾಕಲೇಬೇಕಾಗುತ್ತೆ. ಅಲ್ಲಿಗೆ ಫಸ್ಟ್ 1 ಕೋಟ್ ಸೊಲ್ಯೂಷನ್, ಅದಾದಮೇಲೆ ರೋಸ್ ಪೆಟಲ್ಸ್ದೇ ಸಿಂಗಲ್ 1 ಕೋಟ್ ಸೊಲ್ಯೂಷನ್, ಫೋಟೋ, ಬ್ಯಾಂಗಲ್ಸ್ ಅದೆಲ್ಲ ಒಂದೊಂದು ಟೈಪಲ್ಲಿ ಒಂದೊಂದು ಸ್ಟೆಪ್ಪಲ್ಲಿ ಒಂದೊಂದು ಕೋಟ್ ಸೊಲ್ಯೂಷನ್ ಆಗ್ತಾ ಬರೋದ್ರಿಂದ ಮ್ಯಾಕ್ಸಿಮಮ್ ಇದ್ರದ್ದು ವೆಯ್ಟೇ 3 kg ಆಯಿತು ಅನಿಸುತ್ತೆ. ಹಾಗಾಗಿ ಟೀಕುಡ್ ಫ್ರೇಮ್ ರೇಟ್ ಜಾಸ್ತಿ. ಮತ್ತು ವುಡನ್ ಫ್ರೇಮಲ್ಲಿ ಮಾಡೋದ್ರಿಂದ ವುಡನ್ ಫ್ರೇಮ್ದು ಪ್ರೈಸ್ ಜಾಸ್ತಿ. ಫಾರ್ ಎಕ್ಸಾಂಪಲ್ ನೀವು ಫೋಟೋ ಫ್ರೇಮಲ್ಲಿ ಒಂದು ಫ್ರೇಮ್ ಹಾಕ್ಸ್ತೀರ ಅಂದ್ರೂ ಮ್ಯಾಕ್ಸಿಮಮ್ ಅದರದ್ದೇ ಆದ ಒಂದು ರೇಟ್ ಇರುತ್ತೆ ಅಲ್ವಾ. ಆ ಫೋಟೋ ಫ್ರೇಮ್ಗಿಂತ ಇದು ತುಂಬ ತಿಕ್ಕಾಗಿ ಚೆನ್ನಾಗಿದೆ. ಡಿಸೈನ್ ಕೂಡ ಚೆನ್ನಾಗಿರೋದು ಸಿಕ್ತು ನಾನು ಆರ್ಡರ್ ಮಾಡಿರೋದ್ರಲ್ಲಿ. ಫುಲ್ ಫಿನಿಶಿಂಗ್ ಆದಮೇಲೆ ಏನೋ ಮಿಸ್ಸಿಂಗ್ ಅನಿಸ್ತಿತ್ತು. ಆಗ ನೋಡಿದಾಗ ಇಬ್ಬರದ್ದು ನೇಮ್ ಆ್ಯಡ್ ಆಗಿತ್ತು. ನೆಕ್ಸ್ಟು ಡೇಟ್ ಎಲ್ಲೋ ಮಿಸ್ ಆಗ್ತಿದೆ ಮ್ಯಾರೇಜ್ದು ಅಂತ ಅನಿಸ್ತು. ಮ್ಯಾರೇಜ್ ಡೇಟ್ ಹಾಕಿಲ್ಲ ಅಂದರೆ ಅದು ಫುಲ್ ಫಿನಿಶಿಂಗೇ ಅನಿಸಲ್ಲ ಅಂತೇಳ್ಬಿಟ್ಟು ಸ್ಟಿಕ್ಕರ್ಸ್ನ ತೊಗೊಂಡು ಡೇಟ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಡೇಟ್ ಮತ್ತು ಇನ್ಶಿಯಲ್ನ ಆ್ಯಡ್ ಮಾಡಿದ್ದೀನಿ, M ಮತ್ತು D ಅಂತ. ಹಾಗೆ ಈ ವರ್ಕ್ ಫೀಲ್ ತುಂಬ ಚೆನ್ನಾಗಿತ್ತು. ಯಾಕಂದರೆ ಆರ್ಡರ್ ಕೊಟ್ಟಿರೋದು ನನ್ನ ಬೆಸ್ಟ್ ಫ್ರೆಂಡೇ, ಅದಕ್ಕೆ. ಮತ್ತು ನಾನು ಎಲ್ಲೇ ಏನೇ ಮಾಡ್ತೀನಿ, ಈ ಥರ ಮಾಡ್ತೀನಿ ಆ ಥರ ಮಾಡ್ತೀನಿ ಅಂದಾಗ ಹೀಗೆ ಮಾಡು, ಹಿಂಗೆ ಫಿನಿಶಿಂಗ್ ಬರಬೇಕು, ಈ ಥರನೇ ಇರಬೇಕು ಅಂತ ಹೇಳಿಲ್ಲ. ಯಾಕೆ ಹೇಳ್ತಿದ್ದೀನಿ ಅಂದರೆ ಕೆಲವರು ಆರ್ಡರ್ ಕೊಡ್ದಲೇ ಫಸ್ಟೇ ನನಗೆ ಮ್ಯಾಮ್ ಫುಲ್ ಫಿನಿಶಿಂಗ್ ನೀಟಾಗಿ ಬರುತ್ತಾ, ಏನು ಹೆಂಗೆ ಅಂತಿರ್ತಾರೆ.
ಆದರೆ ಅವ್ರಿಗೆ ನನ್ನ ಬಗ್ಗೆ ಗೊತ್ತಿಲ್ಲ, ಫಿನಿಶಿಂಗ್ ಹೆಂಗೆ ಮಾಡ್ತೀನಿ ಗೊತ್ತಿಲ್ಲ, ಅವ್ರು ಕೇಳೋದು ನಿಜ, ಎಸ್ ಓಕೆ. ಬಟ್ ನನ್ನ ಫ್ರೆಂಡು ಹೀಗೆ ಬರಬೇಕು ಹೀಗೆ ಇರಬೇಕು ಅಂತ ಏನು ಕೊಟ್ಟಿರಲಿಲ್ಲ. ಅದಕ್ಕೆ ಎಕ್ಸ್ಟ್ರಾ ಟ್ಯಾಲೆಂಟ್ನ ಯೂಸ್ ಮಾಡಿ ಲೈಟ್ ಆ್ಯಡ್ ಮಾಡೋಕ್ಕೆ ಹೇಳಿರಲಿಲ್ಲ, ಹೀಗೆ ಬರಬೇಕು ಅಂತ ಹೇಳಿರಲಿಲ್ಲ. ಆದರೆ ನಾನು ಫಿನಿಶಿಂಗ್ ಚೆನ್ನಾಗಿ ಬರಬೇಕು, ಹೀಗೆ ಕೊಡಬೇಕು, ಹೀಗೆ ಮಾಡಿಕೊಡ್ಬೇಕು ಅಂತ ನಾನೇ ಫಸ್ಟೇ ಎಲ್ಲ ಡಿಸೈಡ್ ಮಾಡಿ ಫುಲ್ ಫಿನಿಶಿಂಗ್ ಚೆನ್ನಾಗಿ ಬರಲೇಬೇಕು ಅಂತ ತುಂಬ ಟೈಮ್ ಕೊಟ್ಟು ಹೇಳಿದ್ನಲ್ಲ, ಮ್ಯಾಕ್ಸಿಮಮ್ 1 ಮಂತ್ ಅಂತೂ ಟೈಮ್ ತೊಗೊಂಡು ನಾನು ರೆಸಿನ್ ಆರ್ಟ್ ವರ್ಕ್ದಲ್ಲಿ ಟೀಕುಡ್ ಫ್ರೇಮ್ದು ವುಡನ್ ಫ್ರೇಮ್ದು ರೋಸ್ದು ಪ್ರಿಸರ್ವ್ ಮಾಡ್ತಿರೋದು ಇದೆ ಫಸ್ಟ್. ಅದಕ್ಕೆ ಫಿನಿಶಿಂಗ್ ನಂಗೆ ತುಂಬ ಚೆನ್ನಾಗಿ ಬರಬೇಕು, ಫಸ್ಟ್ ಈಸ್ ಬೆಸ್ಟ್ ಆಗಿರಬೇಕು ಅಂತ ತುಂಬ ಟೈಮ್ ತೊಗೊಂಡು ಮಾಡಿದೆ. ಫುಲ್ ಫಿನಿಶಿಂಗ್ ನಿಮಗೆ ಈ ಥರ ಕಾಣಿಸ್ತಿದೆ ನೋಡಿ. ಇದಾದಮೇಲೂ ಇನ್ನೂ ವರ್ಕ್ ಏನಿದೆ ಅಂತ ಕೇಳ್ತೀರಾ, ಇದಾದಮೇಲೂ ಮತ್ತೆ ನಾನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕೆ ಅಂದರೆ ಆ ಫ್ರೇಮಲ್ಲಿ ಏನೋ ಮಿಸ್ಸಿಂಗ್ ಅಂತ ಅನಿಸ್ತು, ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಮತ್ತು ಫುಲ್ ಫಿನಿಶಿಂಗ್ ಕೊಟ್ಟಿರೋದು ಇದು ಒಂದು ನನಗೆ ಮುಹೂರ್ತದ ಹಾರ ಎಲ್ಲೋ ಮಿಸ್ ಆಗ್ತಿದೆ ಅಂತ ಅನಿಸ್ತಲ್ಲ, ಅದಕ್ಕೆ ನಾನು ಇದು ಒಂದು ಪ್ರಿಸರ್ವ್ ಮಾಡಿದೆ. ಓಕೆ, ಫ್ರೇಮಲ್ಲಿ ಮಿಸ್ಸಿಂಗ್ ಅಂತ ಹೇಳ್ತಿದ್ನಲ್ಲ, ಆ ಬೆಳ್ಳಿ ಕಾಲುಂಗ್ರದ್ದು ಮೇಲ್ಗಡೆ ಸ್ಪೇಸ್ ಗ್ಯಾಪ್ ಹಾಗೆ ಕಾಣಿಸ್ತಿತ್ತು. ಮತ್ತು ಎಕ್ಸ್ಟ್ರಾ ಸೊಲ್ಯೂಷನ್ ಆ್ಯಡ್ ಮಾಡಿದ್ರೆ ಫಿನಿಶಿಂಗ್ ಬರುತ್ತೆ ಅಂತ ಹೇಳಿಬಿಟ್ಟು ಮತ್ತೆ ತೊಗೊಬಂದು ಮತ್ತೆ ಇನ್ನೊಂದು ಕೋಟ್ ಸೊಲ್ಯೂಷನ್ ಆ್ಯಡ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಚಿಕ್ಕ ವರ್ಕ್ ಆದರೂ ಪರವಾಗಿಲ್ಲ, ಏನು ಮಿಸ್ಸಿಂಗ್ ಅಂತ ಅನಿಸ್ಬಾರ್ದು, ಅದಕ್ಕೆ ನಾನು ಮತ್ತೆ ಇನ್ನೊಂದು ಕೋಟ್ ಸೊಲ್ಯೂಷನ್ ಹಾಕಿದ್ರೂ ಪರವಾಗಿಲ್ಲ ಅಂತ ಮತ್ತೆ ಇನ್ನೊಂದು ಕೋಟ್ ಸೊಲ್ಯೂಷನ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನೊಂದು ಕೋಟ್ ಸೊಲ್ಯೂಷನ್ ಹಾಕಿದ್ಮೇಲೆ ನನಗೆ ಅದು ಫುಲ್ ಗ್ಲಾಸಿ ಫಿನಿಶಿಂಗ್ ಫುಲ್ ಮೇಲ್ಗಡೆ ಕವರ್ ಆಯಿತು, ಚೆನ್ನಾಗಿ ಬಂತು ಅಂತ ಅನಿಸ್ತು. ಫೈನಲ್ ರಿಸಲ್ಟ್ ನನಗೆ ಈ ಥರ ಸಿಕ್ತು. ನನಗೆ ವೀಡಿಯೋಸ್ ಮಾಡಬೇಕಾದ್ರೆ ತುಂಬ ಖುಷಿ ಅನಿಸ್ತು, ಬಿಕಾಸ್ ಫಿನಿಶಿಂಗ್ ನಾನು ಹೆಂಗೆ ಅಂದ್ಕೊಂಡಿದ್ನೋ ಅದೇ ಥರ ಬಂತು. ನಾನು ಈ ವಿಡಿಯೋದಲ್ಲಿ ಫುಲ್ ವರ್ಮಾಲಾ ಪ್ರಿಸರ್ವೇಷನ್ಗೆ ಏನೇನು ಬೇಕು, ಹೇಗೆ ಪ್ರಿಸರ್ವ್ ಮಾಡಿದೆ, ಹೆಂಗಿರುತ್ತೆ ವರ್ಕ್ ಅಂತ ತೋರಿಸಿದ್ದೀನಿ. ನಿಮಗೆ ಏನೇ ಡೀಟೇಲ್ ಬೇಕಂದ್ರೂ ನನಗೆ ಮೆಸೇಜ್ ಹಾಕಿ. ಇನ್ಸ್ಟಾಗ್ರಾಮಲ್ಲಿ ಕನ್ನಡತಿ ರೆಸಿನ್ ಆರ್ಟ್ ವರ್ಕ್ ಅಂತ ಪೇಜ್ ಇದೆ. ಮತ್ತು ಈ ವರ್ಕ್ ನಂಗೆ ತುಂಬ ಖುಷಿ ಅನಿಸ್ತು. ಫಸ್ಟ್ ವುಡನ್ ಫ್ರೇಮಲ್ಲಿ ಪ್ರಿಸರ್ವ್ ಮಾಡಿರೋ ವರ್ಕ್ ಇದು. ದಿಸ್ ಇಸ್ ಮೈ ಡ್ರೀಮ್ ವರ್ಕ್. ಎನಿ ಆರ್ಡರ್ DM me. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್.